ನಾನಂತೂ ನಿನ್ ಕಾಲಿಗೆ ಬಿಡ್ಲಿಲ್ಲ ಅಂದ್ರೆ ಎಷ್ಟು ಕಾಟ ಕೊಟ್ಟೆ ಗೊರ್ಕೆ ಹೊಡ್ಕೊಂಡು ಚಕ್ಲಿ ಗಿಕ್ಲಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ಟೋಪಿ ಹಾಕೊಂಡು ಸೆಲೆಬ್ರಿಟಿ ಅಂತೆ ಅವಳನ್ನ ಯಾರನ್ನೂ ನೋಡ್ಬಾರ್ದಂತೆ. ಈ ಎಪ್ಸಕ್ ಮಾತ್ರ ಅವಳಿಗೆ ಹೇಳಿದ್ವಿ ನಾವು, ಅವಳು ಅದಕ್ಕೆ ಹಿಡ್ಕೊಂಡಿರೋದು. ಏನು ಹೇಳ್ದೆ ಇನ್ನೊಂದ್ಸತಿ ಇನ್ನೊಂದು ಮೈಕ್ ಕೊಡೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. What I am telling is ನಂಗಾಲು ಬಾಡೋ ಕಾಲಿಂಗ ಬಲ್ಲು ನೀನೇ ಸೇವಂತೆ, ಈ ಬ್ಯೂಟಿಫುಲ್ ಆಸೆಗಲ್ಲ ಏನಂತ ಹೆಸರಿರ್ತಿ, ನಿನ್ನಪ್ಪಿ ತಪ್ಪಿಕೊಂಡು ನಿಂಗೆ ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾವು ಗರ್ಲ್ಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅಂದರೆ ಸ್ಕೂಲ್ ಫ್ರೆಂಡ್ಸ್ ನಾವು ಟ್ರಿಪ್ ಹೋಗ್ತಿರೋದು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಾಯ್ ಮಾಡಿ ಎಲ್ಲ ಹಾಯ್. ಸೊ ಇವಾಗ ನಾವು ಹೋಗ್ತಿದ್ದೀವಿ, ಎಸ್, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಥ್ರೂ ಟ್ರೈನ್ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾಳೆ ಗೊತ್ತಾಗುತ್ತೆ. ಇವತ್ತಿನ ಪೇಷಂಟ್ ಬಂದು ಇವಳೆ ಪೂಜಾ. ಮಾಸ್ಕ್ ಅಂತೆ, ಇವಳು ಸೆಲೆಬ್ರಿಟಿ ಅಂತೆ ಅಲ್ವಾ? ಅವಳು ಹಂಗೆ ತಾನೇ ಹೇಳಿದ್ದು, ಅವಳು ಸೆಲೆಬ್ರಿಟಿ ಅಂತೆ. ನೋಡ್ಬಾರ್ದಂತೆ, ಸ್ಕ್ರೀನ್ ಬೇರೆ ಹಾಕ್ಬಿಟ್ಟು ಕಟ್. ಮಾಸ್ಕ್ ತೋರ್ಸ್, ಒಂದು ನಿಮಿಷ ನಿಮ್ಮ ಮುಖ ತೋರಿಸ್ಬಿಡಾಯ್ತು. ಮಾಸ್ಕ್ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಸೆಲೆಬ್ರಿಟಿ ಅಂತೆ, ಅವಳನ್ನ ಯಾರನ್ನೂ ನೋಡ್ಬಾರ್ದಂತೆ. ತಾನೇ ಅವಳು ಹಂಗೆ ತಾನೇ ಮಗಳು ಹೇಳಿದ್ದು, ತಾನೇ ಜಯಲಕ್ಷ್ಮಿ ಅವಳು ಹಂಗೆ ತಾನೇ ಹೇಳಿದ್ದು. ಇವಾಗ ಟ್ರೈನ್ ಮೂವ್ ಆಗ್ತಿದೆ. ನಾವು ಆಲ್ರೆಡಿ ಒಂದು 5% ರೀಚ್ ಆಗಿದ್ದೀವಿ ಅನ್ಸೋದಲ್ವಾ? ಬೆಂಗಳೂರು ಬಿಟ್ಟಿಲ್ಲ. ನಾವು ಚಕ್ಲಿ ಗಿಕ್ಲಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ಇವಾಗ ಊನೋ ಆಡಬೇಕು ಅಂತ ಅನ್ಕೋತಾ ಇದೀವಿ. ಜಾಮೂನ್ ಮಾಡ್ತೀನಿ ಏನು ಇವಳು ಪೂಜಾ ನಮಗೋಸ್ಕರ ಫುಲ್ ಈ ಬ್ಯಾಗ್ ಪೂರ್ತಿ ತಿಂಡಿ ತಂದವಳೆ. ಚಕ್ಲಿ, ನಿಪ್ಪಟ್ಟು, ಏನೇನು ಕಡಲೆಪುರಿ, ಫೋಟೋಗೆ ಎಲ್ಲ ಫೋಟೋ ತೆಗಿತಿದ್ದೀವಿ ಅಂತ ಅವಳು ಹಾಕೊಂಡಿರೋ ಟೋಪಿ, ಶಾಲ್ ಎಲ್ಲ ತಕ್ಕತ್ತವಳೆ. ಒಂದೇ ಹಾಕ್ಬೇಕು ಮಗಳೇ. ಫಾಲೋವರ್ಸ್ ಕಮ್ಮಿ ಆಗೋಗ್ಬೇಕು, ಹಂಗೆ ಕಮೆಂಟ್ ಹಾಕ್ಬೇಕು. ಎಲ್ಲ ಅವಳು ಪ್ಯಾಕ್ ಆಗೋದು ನಾನು ತೋರಿಸ್ತೀನಿ. ಹಂಗೆ ರೆಸ್ಟೋರೆಂಟ್ ಚಳಿ. ಟಚ್ ಮೈ ಫೋನ್. ಯಾರು ನೀನು? ಯಾರು ನೀನು? ಯಾವಳೆ ನೀನು? ತೋರ್ಸಲ್ಲಿ ಹೂ ಮಾಡ್ತಾ ಇದೀನಿ ಅಂತ. ಇವಾಗ ರೀಚ್ ಆದ್ವಿ. ಡೆಸ್ಟಿನೇಷನ್ ಯಾವುದು ಅಂತ ನಾನು ಇವಾಗ ತೋರಿಸ್ತೀನಿ. ಬನ್ನಿ. ಏನೇ ಹಾಯ್ ಮಾಡು. ಹಾಯ್. ರಾತ್ರಿ ಎಲ್ಲ ಇವಳು ನಿದ್ದೆ ಕೊಟ್ಟಿಲ್ಲ ಗೊತ್ತಾ? ಎಷ್ಟು ಕಾಟ ಕೊಟ್ಟವಳೆ, ಗೊರ್ಕೆ ಹೊಡ್ಕೊಂಡು. ಆ್ಯಕ್ಚುಲಿ ನಂಗೆ ನಿದ್ದೆನೇ ಬಂದಿಲ್ಲ. 2 o'clock ಒಂದ್ಸತಿ, 4 o'clock ಒಂದ್ಸತಿ ಎಲ್ಲ ಎದ್ದು ನೋಡ್ತಿದ್ದೆ. ಫೈನಲಿ ನಾವು ಬಂದಿದ್ದೀವಿ ಪಾಂಡಿಚೇರಿಗೆ. ಎಕ್ಸೈಟೆಡ್ ಆಗಿದ್ದೀವಿ. ಗೊತ್ತಿಲ್ಲ, ಫಸ್ಟ್ ಗರ್ಲ್ಸ್ ಟ್ರಿಪ್ ಇದು. ನೋಡ್ಬೇಕು ಹೆಂಗಿರುತ್ತೆ ಅಂತ. ನಿನ್ನ ಹತ್ರ ಆಯ್ತಾ ಫಸ್ಟು? ನೀನು ಬಿಡು, ಈಗ ನಿನ್ನ ಹತ್ರ ಆಯ್ತಾ ಹೇಳಿ ಫಸ್ಟು. ಇಲ್ಲ, ಮತ್ತು ನಾನಂತೂ ನಿನ್ನ ಕಾಲಿಗೆ ಬಿಡಲಿಲ್ಲ ಅಂದರೆ ಅದೆಲ್ಲ ಸೆಕೆಂಡ್ರಿ. ಕಾಲಿಗೆ ಬೀಳು ಕೊಡ್ತೀನಿ ಅವಾಗ. ಕಾಲಿಗೆ ಬಿದ್ದರೆ ಟಿಫನ್ ಕ್ಯಾನ್ಸಲ್ಲು. ಯಾಕೆ ಬಂದ್ಬಿಡು, ಹಂಗಿದ್ರೆ ಕೊಡಲ್ಲ. ಹೋಗಿ ನಂಗೆ ಆಟಾಡ್ಸ್ತಾವಳೆ. ಕೊಡೆ. ಕಾಲಿಗೆ ಬೀಳು, ಟಿಫನ್ ಕೊಡ್ಸು. ಬೀಳು ಕಾಲಿಗೆ. ಬೀಳಲ್ಲ. ಕಾಲು ಟಚ್ ಆಗ್ಬೇಕೆ, ಹಂಗೆಲ್ಲ ಕೊಡ. ನೋಡೆ ಇವಳ ಕೊಡು. ನಿಂದೆ ಟಿಫನು. ಸರಿ, ನಾನೇ ಟಿಫನ್. ಕಾಲಿಗೆ ಬಿದ್ದಿಲ್ಲ ಕ್ಲೀನಾಗಿ. ಟಿಫನ್ ಕೊಡಿಸ್ತೀನಿ, ಕಾಲಿಗೆ ತಿಂದು ಬಿಡ್ಲಿ. ಇನ್ನೊಂದ್ಸತಿ ಬಗ್ಬಿಡು ಆಯ್ತು ಕಾಲಿಗೆ. ಕೊಡು. ಇನ್ನೊಂದು ಮೈಕ್ ಕೊಡೆ. ಪ್ರಾಮಿಸ್ ಟಿಫನ್ ಕೊಡಿಸ್ತೀನಿ ಕೊಡು. ಕೇಳಿದ್ದು. ನೀನು ಕೇಳಿದೆ ಕೊಡಿಸ್ತೀನಿ ಕೊಡು. ನನ್ನ ಕಾಸು ಖರ್ಚು ಮಾಡಿಸ್ತಾಳೆ. ಮತ್ತೆ ನಿನಗೆ ನೆನ್ಪಿಡ್ಬೇಕು ತಾನೇ ಅದು. ಏನು ಗೊತ್ತಾ,
ನಂದು ಮೈಕ್ ನೀವಿಬ್ರು ಎತ್ಬಿಟ್ಟು ಆಟಾಡ್ಸ್ಬಿಟ್ಟು ಅವಳು ಕಾಲಿಗೆ ಬೀಳ್ಸ್ಕೊಂಡ್ಲು ನನ್ನ ನನ್ಗೂ ಬಿಡು. ಕೇಳಿಸ್ಕೊ ಒಂದು ನಿಮಿಷ. ಟಿಫನ್ ನಿಮ್ಮಿಬ್ರಿಗೂ ಟಿಫನ್ನ ನಾನು ಕೊಡಿಸ್ಬೇಕಂತ. ಅವಳಿಗೆ ನೆನ್ಪಿಡ್ಬೇಕು ತಾನೆ ಅದು. ಬೀಳು ನನ್ನ ಕಾಲ್ಗೂ. ಅಷ್ಟು ಅವಳ ಕಾಲು ನಾನು ಟಚ್ ಮಾಡಿಲ್ಲ, ಸುಮ್ಮನೆ ನಂದಿದ್ದು. ನನ್ಗೂ ಮಾಡು. ಮಾಡಲ್ಲ. ನನ್ನ ಮೈಕ್ ಕೊಡ್ರಿ ಫಸ್ಟು. ನನ್ನ ಹತ್ರ ಇಲ್ಲ. ಟಿಫನ್ ಕೊಡ್ಸೋರ್ಗೂ ಮೈಕ್ ಕೊಡಲ್ಲ ಕರೆ. ಅವಳಿಗೆ ಮಾತ್ರ ಕಾಲಿಗೆ ಬಿದ್ದಿದೆ. ನನ್ನ ಕಾಲಿಗೆ ಬಿದ್ದಿಲ್ಲ ಕಣೆ, ಟಚ್ ಮಾಡಿಲ್ಲ. ನಿಂಗಿಂತ ದೊಡ್ಡವಳು ನಾನು. ಬೀಳು. ಕಾಲಿಗೆ ಬನ್ನಿ ಹೋಗೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ಸೊ ನಾವು ರೈಲ್ವೆ ಸ್ಟೇಷನಿಂದ ರೂಮಿಗೆ ಬಂದಾಯಿತು. ಇವಾಗ ಹೊಟ್ಟೆಗೆ ಏನಾದ್ರು ತುಂಬಿಸ್ಬೇಕು, ಟಿಫನ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮದು ಹೋಟೆಲ್ ಚೆಕ್ ಇನ್ ಇರೋದು 12 o'clock ಆಗಿರೋದ್ರಿಂದ ನಾವು ಅಲ್ಲಿವರೆಗೂ ಒಂದು ಸ್ವಲ್ಪ ಇಲ್ಲೇ 800 ಮೀಟರ್ಸಲ್ಲಿ ಬೀಚ್ ಇದೆ, ಅಲ್ಲಿಗೆ ಹೋಗಿ ತಿನ್ಕೊಂಡು ಬೀಚಲ್ಲಿ ಸ್ವಲ್ಪ ಆಟಾಡ್ಕೊಂಡು ಆಮೇಲೆ ಬಂದು ಚೆಕ್ ಇನ್ ಮಾಡ್ಬೇಕು. ನಾನು ಕಾಲಿಗೆ ಬಿದ್ದರೆ ಸರಿ ಈಗ. ಬೇಡ ಅನ್ಬಾರ್ದು ಕಡೆ, ಬೀಳ್ಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಮರ್ಯಾದೆ ಏನಾದಿದ್ರೆ ನಿಮ್ಮ ದುಡ್ಡ ನೀವು ತಿಂಡಿ ತಿಂತೀರಾ? ನನಗೂ ಇಲ್ಲ ಕಡೆ. ಮಾನ ಮರ್ಯಾದೆ ಅನ್ನೋದಿದ್ರೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ದುಡ್ಡ ನೀವು ತಿಂಡಿ ತಿಂತೀರಾ? ಮಾನ ಮರ್ಯಾದೆ ಇತ್ತು, ಕೊಡ್ಸಲ್ಲ. ತಿಂಡಿ ತಿನ್ನಲ್ವಾ ನೀನು? ಹಂಗೆ ಹೊಟ್ಟೆ ತುಂಬಿಸ್ಕೊತಿಲ್ಲ ಫೋನಲ್ಲಿ ಮಾತಾಡ್ಕೊಂಡು. ಬಂದರೆ ಹೋಗೋಣ. ರೆಡಿ ಆಯಿತು. ಎಲ್ಲಿ ಹೋಗೋದು? ಇಲ್ಲ ಇದೆಯಾ ಅಂತಲ್ಲ ಎಲ್ಲ. ಸೊ ಹೆಂಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ, ಶಕ್ತಿ ಆಗ್ತಿದೆ. ಎಂಥ ಗತಿ ಬಂತು ಅಂದರೆ ರೋಡಲ್ಲಿ ಕುತ್ಕೊಳ್ಳೋ ಗತಿ ಬಂದಿದೆ ಇವ್ರುಗಳ ಸಂಘ ಸೇರಿ. ನಾವು ಉಳ್ಕೊಂಡಿರೋ ಹೋಟೆಲ್ ಹೆಂಗಿದೆ ಅಂದರೆ ಬೀಚ್ಗೆ 800 ಮೀಟರ್ಸು, ಸಿಟಿ ಸೆಂಟರ್ಗೆ 900 ಮೀಟರ್ಸು ಅಷ್ಟೇ. ನಿಜವಾಗ್ಲೂ ಇಷ್ಟು ದೊಡ್ಡ ದೋಸೆ ತಿನ್ನೋಕ್ಕಾಗತ್ತಾ? ಅದಕ್ಕೆ ನಮ್ಮ ನೋಡಿಗೆ ಯಶಸ್ವಿನಿಗೆ ಈ ದೋಸೆ ಕೊಡಬೇಕಿತ್ತು, ಅವಳು ಬಾಯಿ ಬಿಟ್ಬಿಟ್ಟಿದ್ದಾಳೆ ಒಂದೇ ಸಲ. ಸೊ ನಾವು ಬಂದಿದ್ದೀವಿ ಇವಾಗ ರಾಕ್ ಬೀಚ್ ಅಲ್ವಾ? ಎಸ್, ಅಲ್ಲಿಬ್ಬರು ಹೋಗ್ತಿದ್ದಾರೆ ತಿರ್ಗ್ರೆ. ಆ್ಯಂಡ್ ಇನ್ನೂ ಒಂದು ಸ್ಪೆಷಲ್ ವಿಷಯ ಏನಂದರೆ ಯಶೋದೆ ಇದು ಫಸ್ಟ್ ಬೀಚ್ ವಿಸಿಟ್, ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಬೀಚ್ಗೆ ಅಂತ ಬರ್ತಿರೋದು. ಅದು ಅವಳಿಗೆ ಖುಷಿ ಆಗ್ತದೆ ತಾನೇ? ತುಂಬ ಇವತ್ತು ಫುಲ್ ಮಜಾ ಉಡಾಯ್ತದೆ ನೀರಲ್ಲಿ. ಹಿಂಗೆ ಹೆಂಗೆ ಅನ್ನಿಸ್ತದೆ? ಹಂಗಂದ್ರೆ ಬಾಯಿಲ್ವಾ? ಮೈಕೆ ಆನ್ ಮಾಡಲಿಲ್ಲ ನಾನು. ಹಂಗೆ ಪೂಜಾ, ನಿನ್ಗೆ ಎಷ್ಟನೇ ಬೀಚ್ ಇದು? ಸಮುದ್ರ ಕಡೆ ಇದು ಫಸ್ಟ್ ಟೈಮ್ ನೀನು? ಓಷನ್ ಎಲ್ಲ ಒಂದು. ಓಕೆ ಗಾಯ್ಸ್, ಏನಂದರೆ ಇವರಿಬ್ರಿಗೂ ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಸಾಕಾಗಿರುತ್ತೆ. ಬನ್ನಿ ಎಂಜಾಯ್ ಮಾಡೋಣ. ಸ್ಪೆಕ್ಸ್ ತೆಗೆದಿರಲಿ, ಕ್ಯಾಮ್ರಾಸ್ ನಿಜವಾಗ್ಲೂ ಜಸ್ಟಿಫೈ ಮಾಡ್ತಾರೆ ಎಷ್ಟು ಸಕ್ಕತ್ತಾಗಿದೆ ಅಂತ. ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ವಾವ್, ಹೇಳಬೇಕು ಅಂದರೆ ಏನು ಸಕ್ಕತ್ತಾಗಿದೆ ಅಂದರೆ ಈ ವ್ಯೂ. ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ, ಅಷ್ಟು ಸಕ್ಕತ್ತಾಗಿದೆ. ಕುತ್ಕೊಂಡು ವೇವ್ ಸೌಂಡು ಅದನ್ನೆಲ್ಲ ನೋಡ್ತಾ ಇದ್ರೆ ಏನು ಸಕ್ಕತ್ತಾಗಿದೆ ಗೊತ್ತಾ. ಪೂಜಾ ಫುಲ್ ಕಳೆದೋಗ್ಬಿಟ್ಟವಳು. ನಾವಿವಾಗ ರೆಡಿಯಾಗಿ ಆರೋವಿಲ್ಲಿ ಡೂಮ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಬಸ್ ಇದೆ ಅವ್ರದ್ದೇ, ಅವರೇ ಕರ್ಕೊಂಡು ಹೋಗ್ತಾರೆ ಬಿಕಾಸ್ ಅದು ತುಂಬ ನಡಿಬೇಕು ಅಂತ. ಸೊ ಗೋಲ್ಡನ್ ಆರೋವಿಲ್ಲಿ ಡೂಮ್ ಅಲ್ಲ ಅಡ್ರೆಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಬ್ಬರು ಕೂತಿದ್ದಾರೆ. ಹಾಯ್ ಮಾಡಿ ಅವ್ರಿ ಬಿಡ. ನಮ್ಮ ಔಟ್ಫಿಟ್ ಇದು, ಇವತ್ತಿನ ಔಟ್ಫಿಟ್. ಏನು ಏನು ಹೇಳ್ದೆ ಇನ್ನೊಂದ್ಸತಿ? ಸೊ ಇದನ್ನು ನೋಡೋಕ್ಕೆ, ಅದು ಇಷ್ಟು ದೂರದಿಂದ ನೋಡೋದಕ್ಕೆ 1.5 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು. ಅದು ಎಷ್ಟು ದೂರದಿಂದ, ಹತ್ರದಿಂದನೂ ಅಲ್ಲ.
ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು ಆಲ್ರೆಡಿ. ಸೊ ನಾನಿವಾಗ ನನ್ನ ರೂಮ್ ಟೋಟ ಮಾಡ್ತೀನಿ ಬನ್ನಿ, ಚಿಕ್ಕದಾಗಿ ತುಂಬ ಸಕ್ಕತ್ತಾಗಿದೆ. ಸೊ ಒಳಗಡೆ ಬಂದರೆ ಫುಲ್ ಒಂದು ದೊಡ್ಡ ಹಾಲ್ ಇದು. ಇಲ್ಲ ಕುತ್ಕೊಳ್ಬೋದು, ನಾವು ಕುತ್ಕೊಳ್ಳಲ್ಲ, ನಾವು ನಮ್ಮ ರೂಮಲ್ಲಿ ಮಲ್ಕೊಂಡಿರ್ತೀವಿ. ಅದು ಟಿ ವಿ ಯೂನಿಟ್, ಬಟ್ ನಾವು ಟಿ ವಿ ನೋಡಲ್ಲ. ಆ್ಯಂಡ್ ಬೇಗ ಹತ್ರ ಎಸ್ ಓಕೆ. ಆ್ಯಂಡ್ ದಿಸ್ ಇಸ್ ಕಿಚನ್. ಇದು ಅ ಸ್ಮಾಲ್ ಕಿಚನ್. ಆ್ಯಂಡ್ ದಿಸ್ ಈಸ್ ನಮ್ಮ ರೂಮ್. ಇದೆ ನಮ್ಮ ರೂಮ್. ಫುಲ್ ಮೆಸ್ಸಿ ಆಗಿದೆ. ಇದು ನಮ್ಮ ರೂಮ್. ಆ್ಯಂಡ್ ಇಷ್ಟೊತ್ತು ವಿಡಿಯೋ ಮಾಡಿದ್ದು ಇಟ್ಸ್ ಜೈ, ಇದು ನಾನು. ಸೊ ಇದು ನಮ್ಮ ರೂಮ್. ಆ್ಯಂಡ್ ಬಾಲ್ಕನಿನೂ ಇದೆ. ಬಾಲ್ಕನಿ ಆ್ಯಂಡ್ ಹೋದ್ರಿ ಇದು ನಮ್ಮ ರೂಮ್. ಹಾಯ್ ಎಲ್ರಿಗೂ ವೆಲ್ಕಮ್. ಸೊ ಏನಂದರೆ ಇವತ್ತು ನಾವು ಸನ್ರೈಸ್ ನೋಡಬೇಕು ಅಂತ ಇವಳು ನಮ್ಮನ್ನೆಲ್ಲರೂ 4ಗೆ ಎಪ್ಸಿ ರೆಡಿ ಮಾಡಿಸಿ ಕರ್ಕೊಬಂದವಳೆ. ಅಂದರೆ ನಮಗೂ ನೋಡೋಕೆ ಆಸೆ, ಅವಳು ಕರ್ಕೊಬಂದಿರೋದಲ್ಲ, ಅವಳಿಗೆ ಈ ಎಪ್ಸಕ್ಕೆ ಮಾತ್ರ ಅವಳಿಗೆ ಹೇಳಿದ್ವಿ ನಾವು, ಅವಳು ಅದಕ್ಕೆ ಹಿಡ್ಕೊಂಡಿರೋದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಕುತ್ಕೋ. ಏನು ನಂಗೆ ನಿನ್ನೆ ಸನ್ಸೆಟ್ ನೋಡಬೇಕು ಅಂತ ಹೋದ್ವಾ, ಬಟ್ ಸನ್ಸೆಟ್ ನಾವು ಹೋಗೋಷ್ಟರಲ್ಲಿ ಸನ್ಸೆಟ್ ಆಗಿ ಎಲ್ಲಾಗಿ ಕತ್ಲೆ ಆಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಇವತ್ತು ಸನ್ರೈಸ್ ನೋಡೋಣ ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ, ಇವಾಗಿನ್ನ 5:40 ನಾವು 6 ಆಯಿತು. ಮನೇನ 5:30ಗೆ ಬಿಟ್ವಿ, ಐ ಮೀನ್ ರೂಮ್ನ 5:30ಗೆ ಬಿಟ್ವಿ. ಇಲ್ಲಿ ಬರೋಷ್ಟರಲ್ಲಿ 5:50 ಆಗಿದೆ. ನೋಡೋಣ ಹೆಂಗಿರುತ್ತೆ ಸನ್ರೈಸ್ ಅಂತ. ಎಲ್ಲ ಇಲ್ಲೊಂದ್ಸತಿ ನೋಡಿ. ಸೊ ಬೇಡ, ನಾವೇನೆಲ್ಲ ಅಡ್ವೆಂಚರ್ ಮಾಡ್ತಾಯಿದ್ದೀವಿ ಗೊತ್ತಾ, ಆ್ಯಕ್ಚುಲಿ ಸಾಕಾಗಿದೆ. ಮೊನ್ನೆಲ್ಲ ಫುಲ್ ಡೇ ಅಟ್ಟರ್ ವೇಸ್ಟ್. ನಾವು ಹೋಗಿದ್ದೆಲ್ಲ ಏನು ನಾವು ಚೆನ್ನಾಗೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಫುಲ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಂಗೆ ಹೋಗೋದೆ? ಇಲ್ಲೆಲ್ಲ ಫಿಶ್ ಮಾಡ್ತಾರೆ ಅನ್ಸುತ್ತಲ್ಲ. ವಾವ್, ಏನು ಕಾಣಿಸ್ತಿಲ್ಲ ಗಾಯ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಜಾಸ್ತಿ ಏನು ಕಂಟೆಂಟ್ ಇರಲಿಲ್ಲ, ಅಂದರೆ ನಮಗೆ ಸುತ್ತಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಈಚೆ ಕಡೆ ಹೋದಾಗ ಅಲ್ಲಿನ ವ್ಯೂನ ನಾವು ಎಂಜಾಯ್ ಮಾಡೋದೇ ಆಗಿರುತ್ತೆ. ಸೊ ವಿಡಿಯೋ ಮಾಡಿಕೊಂಡು ಮತ್ತೆ ಮಾಡೋಕ್ಕಾಗಿಲ್ಲ. ಇಷ್ಟ ಆಗೈತೆ ಇವತ್ತಿನ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ. ಬಾಯ್.